ಕೆಲ್ಸಕ್ಕೆ ಬೇರೆ ಟೈಮ್ ಆಯ್ತು. ಅವನಿಗೆ ಆಗಿರೋ ಅನುಭವ ಹೇಳ್ತಾ ಇದ್ದ. ನನಗೆ ಕೇಳ್ತಾ ಕೇಳ್ತಾ ನಂಬೋಕೆ ಆದ್ರೆ ಏನಾಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಟೈಮ್, ನಾನು ಎಲ್ಲ ನಡೆದಿರೋ ಘಟನೆ ಎಲ್ಲ ಹೇಳ್ತೀನಿ. ಅದೇ ಸ್ಟೋರಿನೇ ಬರೀತಿರೋದಣ್ಣ ಇಲ್ಲಿ. ನೀನ್ ಹೇಳ್ತಾ ಇರೋದು ನೋಡಿದ್ರೆ ರಾತ್ರಿ ಬಂದೇನು ಆ ರೋಡಲ್ಲಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅದು ಮಾಯವಾಗಿತ್ತು ಅಂತ ಹೇಳ್ದ. ಆಮೇಲೆ ಎಲ್ರಿಗೂ ನಮಸ್ಕಾರ. ನಾನು ಎಲ್ಲ ತರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ಫಿಟ್ನೆಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಸ್ಪೋರ್ಟ್ಸ್ ಇಂದು ವಿಡಿಯೋನು ಅಂದ್ರೆ ಕ್ರಿಕೆಟ್ ಇಂದೆಲ್ಲ ಮೊನ್ನೆ ಹಾಕಿದ್ದೆ, ನೀವು ನೋಡಿರ್ತೀರಾ ವಿಡಿಯೋಗಳನ್ನ. ಎಲ್ಲ ತರ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಬ್ಲಾಗ್ ಎಲ್ಲ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಇವತ್ತು ನಾನು ಒಂದು ಶಾರ್ಟ್ ಮೂವಿ ತರ ಒಂದು ನಾನೇ ಸ್ಕ್ರಿಪ್ಟನ್ನ ಬರೆದು ಇದನ್ನ ದ್ವಿಪಾತ್ರದಲ್ಲಿ ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್ ಇದನ್ನ ನಾನು ಬರೆದು ಇದನ್ನ ನಾನೇ ನಟಿಸಿದ್ದೇನೆ. ಇದನ್ನ ನಾನು ಮುಂದೆ ಹೋಗ್ತಾ ಹೋಗ್ತಾ ಶಾರ್ಟ್ ಮೂವಿ ತರನು ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಿಮ್ಮ ಬೆಂಬಲ ದಯವಿಟ್ಟು ಬೇಕು. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ನವೀನ್ ಕ್ರಿಯೇಷನ್ಸ್ 236 ನನ್ನ ಯೂಟ್ಯೂಬ್ ಚಾನಲ್ ನೇಮು. ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ಮಾತ್ರನೇ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. ನೋಡ್ತಾ ಇರಿ, ಹೀಗೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಆಯ್ತು. ಹಲೋ ರವೀನಾ, ಹೋಗೋ ಫಸ್ಟ್ ತಿಂಡಿ ತಿನ್ನೋಗೋ. ಹ್ಞೂ ಅಣ್ಣ, ತಿಂತೀನಣ್ಣ. ಅಲ್ಲ ಕಣ, ಬೆಳಗ್ಗೆಯಿಂದ ಅದೇನೋ ಡೈರಿ ಹಿಡ್ಕೊಂಡು ಬರಿತಿದ್ಯಾ, ಏನೋ ಯೋಚನೆ ಮಾಡ್ತೀಯಾ, ಮತ್ತೆ ಬರೀತೀಯ. ಅದು ಯಾವ ಗ್ಯಾಪಲ್ಲಿ ತಿಂತೀಯಪ್ಪ ನೀನು? ಫಸ್ಟು ಹೋಗಿ ತಿಂಡಿ ತಿನ್ನೋಗು. ಹ್ಞೂ ಅಣ್ಣ, ಇನ್ನೊಂದು 10 ನಿಮಿಷ ಆಯ್ತು, ಆಮೇಲೆ ತಿಂತೀನಣ್ಣ. ನವೀನ, ನನಗೆ ಡ್ಯೂಟಿ ಟೈಮ್ ಆಯ್ತಪ್ಪ. ಈಗ ನನ್ನ ಮುಂದೆನೇ ತಿಂಡಿ ತಿನ್ನೋ, ಇಲ್ಲಾಂದ್ರೆ ನೀನು ಸುಮ್ಮನೆ ಬರಿತಾ ಕುತ್ಕೊಂತೀಯ. ನೋಡು, ನಂಗೆ ಟೈಮ್ ಬೇರೆ ಆಗ್ತಾ ಇದೆ, ಈಗ ಬೇಗ ಹೋಗು. ಹ್ಞೂ ಅಣ್ಣ, ಇನ್ನೇನು ಸ್ಟೋರಿ ಎಂಡಿಂಗಲ್ಲಿದ್ದೀನಿ, ಇದನ್ನ ಮುಗಿಸ್ಬಿಟ್ಟು ತಿಂತೀನಣ್ಣ. ಮುಗಿಸ್ ತಿಂತೀಯ? ಅದೇನಪ್ಪ ಅಂತ ಸ್ಟೋರಿ? ಊಟ ತಿಂಡಿ ಎಲ್ಲ ಬಿಟ್ಟು ನೀನು ಬರೆಯುವಂಥದ್ದು? ಅಣ್ಣ, ನಾನು ನಿನ್ನೆ ನೈಟು ಲೇಟಾಗಿ ಬಂದೆ, ಗೊತ್ತಾ ನಿನಗೆ? ಹೌದು, ರಾತ್ರಿ ನೀನು ಸುಮಾರು 12:30 ಬಂದೆ ಅನ್ಸುತ್ತೆ. ನಾನು ಬೇರೆ ಮಲಗಿದ್ದೆ. ಬೆಳಗ್ಗೆ ಕೇಳಿದ್ರೆ ಆಯ್ತು ಅಂತ ಸುಮ್ಮನಾದೆ. ಯಾಕೆ, ಏನಾಯ್ತು ಅಂತ ಹೇಳೋಣ. ನಿನ್ನೆ ನನ್ನ ಫ್ರೆಂಡ್ ಮನೆಯಲ್ಲಿ 9 ಗಂಟೆಯಿಂದ 12:30 ತನಕ ಅಲ್ಲೇ ಇದ್ದೆ ನಾನು. 9 ಗಂಟೆಯಿಂದ 12:30 ತನಕ ಅವ್ರ ಮನೆಯಲ್ಲೇ ಇದ್ದ. ಯಾಕೋ ನವೀನ, ಏನಾಯ್ತು? ಅವ್ರ ಮನೇಲಿ ಏನಾದ್ರು ಸಮಸ್ಯೆನಾ? ಅವನ ಮನೇಲಿ ಅಲ್ಲ ಅಣ್ಣ, ನನ್ನ ಫ್ರೆಂಡು ಫೋನ್ ಮಾಡಿ ಕರೆದ ಬಾರೋ ಅಂತ. ನಾನು ನಾರ್ಮಲಾಗಿ ಹೋದೆ. ಅವನು ಒಂದು ಫಂಕ್ಷನಿಗೆ ಹೋಗಿ ಬಂದಿದ್ದ, ತುಂಬ ಟಯರ್ಡ್ ಆಗಿದ್ದ. ಅವನಿಗಾಗಿರೋ ಅನುಭವ ಹೇಳ್ತಾ ಇದ್ದ. ನನಗೆ ಕೇಳ್ತಾ ಕೇಳ್ತಾ ನಂಬೋಕೆ ಆಗ್ಲಿಲ್ಲ ಅಣ್ಣ. ಎಲ್ಲ ಜುಮ್ ಅಂತಿತ್ತು ಅವ್ನು ಹೇಳ್ಬೇಕಾದ್ರೆ ಎಲ್ಲ. ಹೌದೇನೋ, ಹಂಗೆಲ್ಲ ಆಯ್ತಾ? ಕೆಲ್ಸಕ್ಕೆ ಬೇರೆ ಟೈಮ್ ಆಯ್ತು. ಇರ್ಲಿ, ಸರಿ ಹೋಗ್ಲಿ. ಏನಾಯ್ತು ಹೇಳು, ಕೇಳೋಣ ಏನಾಗಿದೆ ಅಂತ. ಅಣ್ಣ, ನಿಮಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ, ಹೊರಡಿ. ಸಂಜೆ ಬರ್ತೀರಲ್ಲ, ಅವಾಗ ನಾನು ಎಲ್ಲ ನಡೆದಿರೋ ಘಟನೆ ಎಲ್ಲ ಹೇಳ್ತೀನಿ. ಅದೇ ಸ್ಟೋರಿನೇ ಬರೀತಿರೋದಣ್ಣ ಇಲ್ಲಿ. ಓಹೋ ಹೋ ಹೋ ಹೋ, ಅದೇನಾ ಬೆಳಗ್ಗೆಯಿಂದ ನೀನ್ ಬರೀತಾ ಇರೋದು? ಸರಿ ಹೋಗ್ಲಿ, ಅದನ್ಯಾಕೆ ಡೈರಿಲಿ ಬರೀತಿದ್ಯಾ? ಅಣ್ಣ, ಅವನು ಹೇಳಿದ ಕತೆ ಕೇಳಿ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತಿದ್ದೀನಿ. ಅದನ್ನೇ ಅಣ್ಣ ಬರಿತಾ ಇದ್ದೀನಿ ನಾನು.
ಶಾರ್ಟ್ ಮೂವಿ ಮಾಡೋಷ್ಟು ಸ್ಟೋರಿನ ನಿಂದು ಫ್ರೆಂಡ್ದು. ಸರಿ, ಅಂದರೆ ಫುಲ್ ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ಯಾ ಅಂತ ಆಯ್ತು ಅಲ್ಲಿಗೆ. ಹೂ ಅಣ್ಣ, ಬರ್ದ್ಬಿಟ್ಟೆ. ಯಾಕಂದ್ರೆ ಆಮೇಲೆ ನಾನು ಮರ್ತ್ಬಿಟ್ರೆ. ಸರಿ, ನೀನು ಹೇಳೋದು ಕೇಳಿದ್ರೆ ಏನಾಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಹುಡ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಬೇಗ ಹೇಳೋ ಮರೆಯ. ಸರಿ ಅಣ್ಣ, ಹೇಳ್ತೀನಿ. ಅಣ್ಣ, ನನ್ನ ಫ್ರೆಂಡು ವಿನೋದ್ ಅಂತ ನಿನಗೆ ಗೊತ್ತಿರ್ಬೇಕನ್ಸುತ್ತೆ. ಓ, ಗೊತ್ತು ನವೀನ. ಅದೇ ನಿನ್ನ ಫ್ರೆಂಡ್ ಗ್ರೂಪ್ ಅಲ್ಲಿ ಒಂದು 4 ಜನ ಇರ್ತಾರೆ, ಅದ್ರಲ್ಲಿ ಒಬ್ಬ ತಾನೆ? ಹೌದಣ್ಣ, ನೋಡಿದ್ಯಾ ಅನ್ಸುತ್ತೆ ನೀನು. ಅವನಿಗೆ ರಾತ್ರಿ ಎಲ್ಲ ಚಳಿ ಜ್ವರ ಬಂದು ಒದ್ದಾಡ್ತಾ ಇದ್ದ. ನಾನೇ ಹೋಗಿ ಮೆಡಿಕಲಲ್ಲಿ ಮಾತ್ರೆ ತಂದ್ಕೊಟ್ಟೆ. ಓಹ್, ಸರಿ, ಈಗ ಫೋನ್ ಮಾಡಿ ಕೇಳ್ದ ಬೆಳಿಗ್ಗೆ ಆರಾಮಂತ, ಚೆನ್ನಾಗಿದ್ದಾನ ಈಗ, ಪರವಾಗಿಲ್ವಾ? ಹ್ಞೂ ಅಣ್ಣ, ಆಗಲೇ ಫೋನ್ ಮಾಡಿದ್ದೆ, ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ದ. ಅವನು ನಿನ್ನೆ ಬೈಕಿಂದ ಬರ್ತಾ ಒಂದು ವಿಚಿತ್ರವಾದ ಹೆಂಗಸನ್ ನೋಡ್ದೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅದು ಮಾಯವಾಗಿತ್ತು ಅಂತ ಹೇಳ್ದ. ಆಮೇಲೆ ತೀರ್ಥಹಳ್ಳಿ ರೋಡಿಂದ ಬರ್ತಾ ಅಂದ್ರೆ ಬದುಕ್ತೀನೋ ಇಲ್ಲೋ ಅಂತ ಅನ್ಸ್ಬಿಟ್ಟಿತ್ತು ಅಂತ ಹೇಳ್ದ ಅಣ್ಣ. ಅಲ್ಲ ಕಣೋ ನವೀನ, ಅದು ಬೈಕಲ್ಲಿ ತೀರ್ಥಹಳ್ಳಿಯಿಂದ ಮಂಡ್ಗದ್ದೆ ರೋಡಿಂದ ಬಂದಿರಬೇಕು. ನೀನ್ ಹೇಳ್ತಾ ಇರೋದು ನೋಡಿದ್ರೆ ರಾತ್ರಿ ಬಂದೇನೋ ಆ ರೋಡಲ್ಲಿ ಒಬ್ನೇ. ಹ್ಞೂ ಅಣ್ಣ. ಅಣ್ಣ, ಆದ್ರೆ ಅವನು ಆ ರೋಡಲ್ಲಿ ಯಾವಾಗಲೂ ಓಡಾಡ್ತಿದ್ದ ಅಣ್ಣ. ಆದ್ರೆ ಒಂದು ಇದೇ ಫಸ್ಟು ನಾನು ರಾತ್ರಿಯಲ್ಲಿ ಆ ರೋಡಿಂದ ಬಂದಿರೋದು ಅಂತ ಹೇಳ್ತಿದ್ದ. ಬೆಳಗ್ಗೆ ಎಲ್ಲ ಅದೇ ರೋಡಲ್ಲಿ ಓಡಾಡ್ತಿದ್ದಂತೆ, ಅವಾಗೇನು ಅವನಿಗೇನು ಆಗ್ತಿರ್ಲಿಲ್ಲ ಅಂತ. ಮತ್ತೆ ಆ ರೋಡು ಅದು ರಾತ್ರಿ ಹೊತ್ತು ಬೈಕಲ್ಲಿ ಒಬ್ನೇ ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಸರಿ, ಹೋಗ್ಲಿ, ಈಗ ಅವನ ಕತೆ ಹೇಳು. ಬೇಡ ಬೇಡ ಬೇಡ, ಒಂದ್ ನಿಮಿಷ, ನನಗೀಗ ಟೈಮ್ ಆಗಿದೆ, ನಾನು ಡ್ಯೂಟಿ ಹೋಗ್ಬೇಕು. ನಾನು ಬರ್ತೀನಿ, ಅವಾಗ ನನಗೆ ಫುಲ್ಲು ಸ್ಟೋರಿನ ಕರೆಕ್ಟಾಗಿ ಹೇಳು. ಆಯ್ತಾಯ್ತು, ಓಕೆ, ಸಂಜೆ ಹೇಳ್ತೀನಿ. ಹೇಳು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ತುಂಬಾ ಕ್ಯೂರಿಯಾಸಿಟಿ ಇದೆ ಅನಿಸ್ತಾ ಇದೆ ನನಗೆ. ಬೇರೆ ಈಗ ಕೆಲಸ ಟೈಮ್ ಆಯ್ತು, ಹೋಗ್ಲಿ. ಮತ್ತೆ ಆಮೇಲೆ ಮರಿದಲ್ಲೇ ತಿಂಡಿ ತಿಂದಲೇ ಇದ್ಬಿಡಿಯಪ್ಪ. ಮತ್ತೆ ಹೋಗಿ ಫಸ್ಟ್ ತಿಂಡಿ ತಿನ್ನೋ, ಬರಲಾ? ಹೊರಡ್ರ ಅಣ್ಣ? ಸರಿ ಅಣ್ಣ, ಆಯ್ತಣ್ಣ, ಹುಷಾರಾಗಿ ಹೋಗಿ ಬನ್ನಿ.